ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗೋ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಜನವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯಗಳನ್ನು ಗಮನಿಸೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳು ಹೆಚ್ಚಿನದಾದಂತಹ ಫಲಗಳನ್ನು ಕೂಡ ಕೊಡುತ್ತದೆ. ಆದರೆ ನಾವು ಹೇಳುವಂಥ ಈ ಗ್ರಹ ಸ್ಥಿತಿಗಳು ಹೇಗಿದೆ ಒಂದು ತಿಂಗಳ ಮಟ್ಟಿಗೆ ಅಂಥೇಳಿ ಹೇಳುವಂತಹದ್ದಿದು. ಹಾಗಾಗಿ ಜನವರಿ ಆಂಗ್ಲ ವರ್ಷ ಆರಂಭವಾದಂತಹ ಒಂದು ತಿಂಗಳು, ಈ ತಿಂಗಳಲ್ಲಿ ಶುಭವಾಗಲಿ ಅಂಥೇಳಿ ಆ ಭಗವಂತನ ಬೇಡ್ಕೊಳ್ತಾ ಗ್ರಹ ಸ್ಥಿತಿಯನ್ನು ಗಮನಿಸೋಣ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ನೋಡಿ, ನಿಮ್ಮ ರಾಶಿಯ ಅಧಿಪತಿಯಾದಂಥ ಶನಿಯು 2ನೇ ರಾಶಿಯಲ್ಲಿದ್ದಾನೆ. ಅದು ಶನಿಯು ಕೂಡ ವಕ್ರವಾಗಿದ್ದಾನೆ. ಅದರ ಜೊತೆಗೆ ಶುಕ್ರನ ಜೊತೆಗಿದ್ದಾನೆ. ರಾಶ್ಯಾಧಿಪತಿ ಶುಕ್ರನ ಜೊತೆಗಿದ್ದಾನೆ. ತೃತೀಯ ರಾಶಿಯ ರಾಹು, ಚತುರ್ಥ ರಾಶಿ ಯಾರಿಲ್ಲ, ಪಂಚಮ ರಾಶಿಯಲ್ಲಿ ಗುರು, ಅವನು ಗುರು ಕೂಡ ವಕ್ರವಾಗಿದ್ದಾನೆ. ಷಷ್ಠ ಸಪ್ತಮ ರಾಶಿಯ ಕುಜ, ಇದು ಬಹಳ ಒಳ್ಳೆಯದಾದಂಥದ್ದು. ಅಷ್ಟಮ ಯಾರಿಲ್ಲ, ನವಮ ರಾಶಿಯಲ್ಲಿ ಕೇತು, 12ನೇ ರಾಶಿಯಲ್ಲಿ ರವಿ ಬುಧರಿದ್ದಾರೆ. ಏನಪ್ಪ ಅಂತಂದರೆ, ನಿಮಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಪಂಚಮ ರಾಶಿ ಅಧಿಪತಿಯಾದಂಥ ಶುಕ್ರನು ನಿಮ್ಮ ರಾಶ್ಯಾಧಿಪತಿ ಜೊತೆಗಿದ್ದಾನೆ. ಶನಿ ಶುಕ್ರರ ಸಂಯೋಗ ಇದು ಬಹಳ ಉತ್ತಮವಾದಂಥದ್ದು. ಒಂದಂತಕ್ಕ ನಿಮ್ಮ ಕುಜನೂ ಕೂಡ ರಾಶಿ ನೋಡಲ್ಪಟ್ಟಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ರವಿ ಮತ್ತು ಬುಧನ 12ನೇ ರಾಶಿಯಲ್ಲಿದ್ದಾನೆ. ಪಾಪಗ್ರಹಗಳು 12ನೇ ರಾಶಿ ಗೋಚಾರಕ್ಕೆ ಬಂದರೆ ಒಳ್ಳೆಯದೇ. ಆದರೂ ಕೂಡ ಬುಧನ ಜೊತೆಗಿದ್ದಾನೆ. ಅದರಿಂದ ಸ್ವಲ್ಪ ಟೆನ್ಷನ್ನು ಇತ್ಯಾದಿಗಳು ಆಗಬಹುದು. ನೋಡೋಣ ಏನಿದೆ ಅಂಥೇಳಿ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. 10ನೇ ತಾರೀಕಿಗೆ ವೈಕುಂಠ ಏಕಾದಶಿ ಇದೆ. 11ನೇ ತಾರೀಕಿಗೆ ನೋಡಿ ಮುಕ್ಕೋಟ ದ್ವಾದಶಿ. 13ನೇ ತಾರೀಕಿಗೆ ಬನಶಂಕರಿ ಪೂಜೆ, ಬನಶಂಕರಿಯನ್ನು ನಮಸ್ಕಾರ ಮಾಡುವಂಥ ಒಂದು ದಿವಸ. 14ನೇ ತಾರೀಕು ಸಂಕ್ರಾಂತಿ ಇದೆ. 17ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. 18ಕ್ಕೆ ತ್ಯಾಗರಾಜರ ಆರಾಧನೆ. 25ಕ್ಕೆ ಸರ್ವೇಶಾಂ ಏಕಾದಶಿ. 28 ಅಮಾವಾಸ್ಯೆ. 29ಕ್ಕೆ ನವರಾತ್ರಿ ಅಮಾವಾಸ್ಯೆ. 28, 29 ಅಮಾವಾಸ್ಯೆ ಇದೆ. ಹೀಗೆಲ್ಲ ಇದೆ ನೋಡಿ. ಈ ತಿಂಗಳಲ್ಲಿ ನೀವು 24ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ದೇವತಾ ಆರಾಧನೆ, ಪೂಜೆ, ನಮಸ್ಕಾರಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಏನಪ್ಪ ಜೀವನದಲ್ಲಿ ಒದ್ದಾಟ ನೋಡ್ತಾ ಇದ್ದಂತೆ ಕಾಲ ಕಳೆದು ಹೋಯಿತು ಮಕರ ರಾಶಿಯವರಿಗೆ. ಯಾಕಂದರೆ ನೋಡಿ, 2025ನೇ ಇಸ್ವಿಯಲ್ಲಿ ಶನಿಯ ಪರಿವರ್ತನೆ, ಗುರುವಿನ ಪರಿವರ್ತನೆ, ರಾಹುವಿನ ಪರಿವರ್ತನೆ ಎಲ್ಲ ನೀವು ಬೆಳಕು ಹತ್ತಿರ ಬಂದುಬಿಟ್ಟಿದೆ. ಹಾಗಾಗಿ ವರಿ ಮಾಡೋದು ಬೇಡ, ನೀವು ಏನು ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಮಾರ್ಚ್ ಅನಂತರದಲ್ಲಿ, ಮಾರ್ಚ್ 29ಕ್ಕೆ ಶನಿ ಚೇಂಜ್ ಆಗ್ತಾರೆ. ಅನಂತರದಲ್ಲಿ ನಿಮ್ಮ ಮುಂದಿನ ಹಂತವೆಲ್ಲವೂ ಕೂಡ ಬೆಳವಣಿಗೆಗೆ ಆಗ್ತಾ ಬರ್ತದೆ. ಆದರೆ ಇಲ್ಲಿವರೆಗೂ ಕೂಡ ಅಪ್ಲೈನ್ ಮಾಡ್ತಾ ಇರಿ ನೀವು. ಯಾಕಂದರೆ ಏನಾಗ್ತಾ ಇದೆ ನಿಮಗೆ, ಏನಾಗ್ಬಿಡುತ್ತನೋ, ಏನಾದರೂ ಏನು ಸಮಸ್ಯೆ ಆಗಿಬಿಡುತ್ತನೋ, ಇದು ಏನಪ್ಪ ವ್ಯವಹಾರ, ಹೀಗೆಲ್ಲ ಆಗ್ತಾ ಇಲ್ಲ. ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ ನನ್ನ ಜೀವನದಲ್ಲೇ ಫಸ್ಟು ಅಂಥೇಳಿ ಬಹಳ ಜನ ಕಮೆಂಟ್ ಮಾಡಿದ್ದಾರೆ. ಅದರ ಜೊತೆಗೆ ಬಹಳ ಜನ ಹೇಳಿದ್ದಾರೆ ಮಕರ ರಾಶಿಯವರು. ನೋಡೋಣ. 1ನೇದಾಗಿ ಶನಿ ಶುಕ್ರರಿಂದ ಏನೇನು ಶುಭವಾದಂಥ ಫಲಗಳಿದೆ ಫಸ್ಟ್ ನಾವು ಗಮನಿಸ್ಕೊಳ್ಳೋಣ. 1ನೇದಾದಂಥ ಶುಭವಾದಂಥ ಫಲಗಳು, ಮಿತ್ರರಿಂದ ಅನುಕೂಲ. ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೋ ಅಂಥವರು ನಿಮಗೆ ಧೈರ್ಯಕ್ಕೆ ನಿಲ್ತಾರೆ. ಎಷ್ಟೋ ಸಲ ನಮಗೆ ಹೆದರಿಕೆ ಆದಾಗ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತಂದರೆ ಯಾರೂ ಬರೋದಿಲ್ಲ. ಕೊನೆಗೆ ನಿಲ್ಲವರೇ ಯಾರಪ್ಪ ಅಂದರೆ ಸ್ನೇಹಿತರು, ಆತ್ಮೀಯರು, ಭಾವನಾತ್ಮಕವಾದಂಥ ವ್ಯಕ್ತಿಗಳು ನಿಲ್ತಾರೆ. ಹಾಗಾಗಿ ಅದು ಬಹಳ ಒಳ್ಳೆಯದಲ್ವ. ಅಂತಹ ಆತ್ಮೀಯರ ಸಹಾಯ ಸಹಕಾರ ನಿಮಗಾಗ್ತದೆ. ಆತ್ಮೀಯರ ಸಹಾಯ ಸಹಕಾರಕ್ಕೆ ಬೆಲೆನೇ ಕಟ್ಟಲಿಕ್ಕಾಗೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಅದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಮತ್ತು ಧನಾಕರ್ಷಣೆ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಹೆಚ್ಚಿನದಾದಂತಹ ವ್ಯಾಪಾರ ವ್ಯವಹಾರಗಳಾಗಿ ನಿಮಗೆ ಆರ್ಥಿಕವಾದಂತಹ ಸುಸ್ಥಿತಿ ಆಗ್ತದೆ. ನಿಮಗೇನಾಗಿದೆ ಅಂತಂದರೆ ಹಣಕಾಸಿಗೆ ಬಹಳ ಮುಗ್ಗಟ್ಟಾಗಿದೆ. ಎಲ್ಲ 1ನೇ ತಾರೀಕು ಬಂದರೆ ಏನು ಮಾಡಬೇಕಪ್ಪ ಅಂಥೇಳಿ ಯೋಚನೆ ಆಗ್ತದೆ. 31ಕ್ಕೆ ದುಡ್ಡು ಬಂದದ್ದೆಲ್ಲ ಖರ್ಚಾಗಿ ಹೋಗ್ತದೆ. 1ನೇ ತಾರೀಕು ಏನು ಮಾಡಬೇಕು ಹೇಳುವಂತಹ ಒಂದು ಒದ್ದಾಟ ಸಮಸ್ಯೆಗಳು ಇರ್ತದೆ. ಆದರೂ ಕೂಡ ನಿಮ್ಮ ಶುಕ್ರನ ಪ್ರಭಾವದಿಂದ ಎಲ್ಲೋ ಒಂದು ಕಡೆಗೆ ಆರ್ಥಿಕವಾದಂಥ ಅನುಕೂಲವಾಗಿ ಆರ್ಥಿಕವಾದಂಥ ಲಾಭಾಂಶಗಳಿಗೆ ಹೋಗುವಂತಹದ್ದು ಬಹಳ ಉತ್ತಮವಾದಂಥದ್ದು. ಏನು ಹೆದರ್ಕೊಳ್ಳುವಂಥದ್ದು ಬೇಡ. ದುಡ್ಡು ಬರ್ತದೆ ಈ ತಿಂಗಳಲ್ಲಿ. ಎಲ್ಲ ನಿಮ್ಮ ಪ್ರಯತ್ನಗಳನ್ನು ಜಾಸ್ತಿ ಮಾಡ್ತಾ ಹೋಗಿ. ತೃತೀಯ ರಾಶಿಯ ರಾಹು, ಸಣ್ಣ ಪುಟ್ಟ ಸೋದರರಿಂದ ಅಥವಾ ಅಣ್ಣ ತಮ್ಮಂದರಿಂದ ಏನಾದರೂ ಕಿರಿಕಿಯಾಗಿದ್ದರೆ ಬಗೆಹರಿಯುವಂಥದ್ದು. ಮತ್ತು ಕೋರ್ಟು ಕಚೇರಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಸಮಸ್ಯೆಗಳು ಮುಗಿದು ಹೋಗಿಬಿಟ್ಟಿದೆ. ಮತ್ತು ಮುಂದಿನ ಈ ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು 10 ನಿಮಗೆ ಬದಲಾವಣೆ ಕೊಡುವಂಥದ್ದು ಆಗಬಹುದು. 1ನೇದಾಗಿ ವಾಹನದಿಂದ ಅವಕಾಶಗಳು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ. 2ನೇದಾಗಿ
ಏನೋ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕ್ತೀರಿ, ಕೈ ಹಾಕಿದಂಥ ಕೆಲಸ ಕಾರ್ಯಕ್ಕೆ ನೀವು ನಿಲ್ಲೋದಿಲ್ಲ, ಮುಂದೆ ಹೋಗ್ತೀರಿ, ಲಾಭಾಂಶಗಳನ್ನು ಪಡ್ಕೊಳ್ತಾ ಹೋಗ್ತೀರಿ. ಮೂರನೇದಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದಂತಹ ಎಲ್ಲರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಶುಕ್ರ ಧನಸ್ಥಾನದಲ್ಲಿದ್ದಾನೆ ನೋಡಿ, ವಿದೇಶದಿಂದ ಹಣ ಬರುವಂತಹದ್ದು. ಮತ್ತು ಎಲ್ಲೆಲ್ಲೋ ನಿಮ್ಮ ನೆಟ್ವರ್ಕ್ ಎಲ್ಲೆಲ್ಲಿದೆ ನೋಡಿ, ಎಲ್ಲೋ ಒಂದು ಕಡೆಗೆ ನೀವು ಹೋಗ್ತೀರಿ, ನಿಮಗೆ ಯಾರೂ ಸಿಗ್ತಾ ಇಲ್ಲಪ್ಪ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಯಾವುದೋ 8-10 ವರ್ಷದಿಂದ ಇರುವಂತಹ ಒಂದು ವಿಶ್ವಾಸದ ವ್ಯಕ್ತಿ ನೀವು ಪರಿಚಯ ಆಗಿ ಪುನಃ ನಿಮಗೆ ಹಳೆಯ ಒಂದು ಬಾಂಧವ್ಯ ಬೆಳೀತದೆ. ಇದು ಬಹಳ ಮುಖ್ಯವಾದಂಥದ್ದು. ಅದರ ಜೊತೆಯಲ್ಲಿ ಈ ಒಂದು ತಿಂಗಳಲ್ಲಿ ದೈವಾನುಗ್ರಹ ಇದೆ, ಮತ್ತು ವಿಶೇಷವಾದಂತಹ ನಿಮಗೆ ಆತ್ಮೀಯರು ನಿಮಗೆ ಸಿಗ್ತಾರೆ. ಯಾಕಂದರೆ ಕಷ್ಟ ಸುಖ ಇಲ್ಲಪ್ಪ ಅಂತಂದರೆ ಆತ್ಮೀಯರಿಂದ ಮಾತ್ರ ಪರಿಹಾರ ಆಗ್ತದೆ. ಇಲ್ಲ ಅಂತಾದರೆ ಯಾರ ಹತ್ರ ಆದರೂ ಹೇಳಿಬಿಟ್ಟು ನೆಗೆ ಮಾಡ್ತಾರೆ, ಅಥವಾ ಅವನಿಗೆ ಪ್ರಯೋಜನ ಇಲ್ಲಪ್ಪ, ಅವನು ಕಳ್ಕೊಂಡ, ಇನ್ನೇನು ಒಂದೊಂದು ಬಾಕಿ ಇದೆ ಅಂತ ಹೇಳ್ತಾರೆ. ಅಂದರೆ ಅವರ ದೃಷ್ಟಿಯಿಂದ ಇವನು ಏನು ಪ್ರಯೋಜನ ಇಲ್ಲ ಆಡುವಂಥದ್ದು ಹೇಳ್ತಾರೆ. ಹಾಗೆಲ್ಲ, ಯಾಕಂದರೆ ಕಷ್ಟ ಸುಖ ಜೀವನದಲ್ಲಿ ಚಕ್ರ ಇದ್ದ ಹಾಗೆ ತಿರುಗ್ತಾ ಇರ್ತದೆ. ಈ ಗ್ರಹಸ್ಥಿತಿಯು ಕೂಡ ಹಾಗೆ ತಿರುಗ್ತಾ ಇರ್ತದೆ. ಒಳ್ಳೆಯ ಸ್ಥಾನಕ್ಕೆ ಒಳ್ಳೆಯ ಸಮಯಕ್ಕೆ ಬಂದರೆ ಗ್ರಹಗಳು ಎಲ್ಲ ನಮಗೆ ಶುಭ ಫಲಗಳನ್ನು ಕೊಡ್ತಾರೆ. ಅಥವಾ ಅಶುಭೇರ ದೃಷ್ಟಿಯ, ಅಶುಭವಾದಂಥ ದೃಷ್ಟಿ ಆಯಿತಾ ನಮಗೆ ಕಷ್ಟಗಳಾಗ್ತಾ ಹೋಗ್ತದೆ. ಆ ಗ್ರಹಗಳು ಒಳ್ಳೆಯ ಫಲ ಮಾಡುವಂಥ ಕೆಟ್ಟ ಫಲ ಮಾಡುವಂತಹದ್ದಲ್ಲ, ಆ ದೈವಾನುಗ್ರಹದಿಂದ ನಮ್ಮ ಹಿಂದಿನ ಕ್ರಮಕ್ಕನುಸಾರವಾಗಿ ಫಲಗಳನ್ನು ಕೊಡ್ತಾರೆ. ಅವರು ಸ್ವತಂತ್ರವಾದಂಥ ಒಂದು ರೀತಿಯಲ್ಲಿ ಮಾಡೋದಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಗ್ರಹಾಧೀನಾಹ ನರಾಮರಾಹ ಅಂತಂದ್ರೆ ಅಧೀನವಾಗಿದೆ, ಅದರ ಫಲವನ್ನು ಭಗವಂತನು ಗ್ರಹದ ಸ್ವರೂಪದಿಂದ ಕೊಡ್ತಾನೆ. ಹಾಗಾಗಿ ನಾವು ಗ್ರಹಗಳ ನಾಮಸ್ಮರಣೆ ಮಾಡಿ ಗ್ರಹಗಳನ್ನು ಪೂಜೆ ಮಾಡಿದರೆ ನಮ್ಮ ಕಷ್ಟ ಪರಿಹಾರ ಆಗಲಿಕ್ಕೆ ಬೇಗನೆ ಆಗ್ತದೆ. ಅದಕ್ಕೆ ಗ್ರಹಗಳನ್ನು ನಾವು ವಿಶೇಷವಾಗಿ ಪೂಜೆ ನಮಸ್ಕಾರಗಳನ್ನು ಮಾಡಬೇಕು. ಇನ್ನು ಕುಜನ ರಾಶಿ ನೋಡಲ್ಪಟ್ಟಿದೆ ನೋಡಿ, ಬಹಳ ಜನಕ್ಕೆ ವಿವಾಹ ಆಗಿಲ್ಲ. ಹಾಗಾಗಿ ವಿವಾಹಕ್ಕೆ ಪ್ರಯತ್ನ ಮಾಡಿ ನೀವು, ಯಾಕಂದರೆ ಏಜು ಪುನಃ ಕಳೆದು ಹೋಗ್ತದೆ. 23 ಆಯಿತು, 24 ಆಯಿತು, ಇನ್ನೇನು 25ನೇ ಇಸ್ವಿ ಬಂದೋಯ್ತು. ನಿಮ್ಗೆ ಏಜ್ ನಿಮ್ಮ ಬಗ್ಗೆ ನೋಡ್ಕೊಂಡು, ಹಾಗಾಗಿ ವಿವಾಹಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ. ವಿವಾಹಕ್ಕೆ ಪ್ರಯತ್ನ ಮಾಡಿದರೆ, ಇವತ್ತು ಪ್ರಯತ್ನ ಮಾಡಿದರೆ 6 ತಿಂಗಳ 3 ತಿಂಗಳ ವರ್ಷ 2 ವರ್ಷ 3 ವರ್ಷದ ಒಳಗಡೆಗಾದರೂ ಆಗಬಹುದು. ಇವತ್ತಿನ ದಿವಸ ಕಾಲ ನಿಯಮ ಮನಸ್ಥಿತಿಗೆ ವಿವಾಹ ಬಹಳ ಕಷ್ಟ ಆಗೋಗಿದೆ. ಹಾಗಾಗಿ ಪ್ರಯತ್ನಗಳನ್ನು ಮಾಡಿ. ಹಾಗೆ ತಾಯಿಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಮತ್ತೇನೋ ಸಣ್ಣ ಪುಟ್ಟ ಭೂಮಿಯ ವಿಷಯದಲ್ಲಿ ಕಿರಿಕಿರಿ ಆಗಿದೆ ನೋಡೋದು, ಸ್ವಲ್ಪ ಸರಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ವಿಶೇಷವಾಗಿ ಈ ತಿಂಗಳಲ್ಲಿ ಧನಾಕರ್ಷಣೆ ಎಲ್ಲಿದ್ದರೂ ಕೂಡ ನೀವು ಹೋದರೆ ಹೇಗೆ ಅಯಸ್ಕಾಂತ ಕಬ್ಬಿಣವನ್ನು ಎಳಿತದೆ, ಅದೇ ಥರ ದುಡ್ಡು ನಿಮ್ಮಿಂದ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಯಾರ್ಯಾರು ಶತ್ರುಗಳು ಹಿಂದೆ ನಿಮಗೆ 7.5 ಶನಿ ಬಂದಾಗ ಅನೇಕ ಕೆಲಸಗಳನ್ನು ಬಿಟ್ಟಿದ್ದೀರಿ, ನೌಕರಿ ಕಳ್ಕೊಂಡಿದ್ದೀರಿ, ಹೀಗೆಲ್ಲ ನೀವು ಮಾಡಿದ್ದೀರಿ, ಅದರದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ರಿಕವರಿ ಆಗಲಿಕ್ಕೆ ಅವಕಾಶಗಳು ಸಿಗುತ್ತೆ. ಯಾಕಂದರೆ ಶನಿ ಅನಂತಕ್ಕೆ ಮುಂದಿನ ದೃಷ್ಟಿ ಹೋಗಿಬಿಟ್ಟಿದ್ದಾನೆ. ಶನಿಗೆ ವಿಶೇಷವಾಗಿ 3 ತಿಂಗಳ ಮುಂಚೆನೇ ಫಲಗಳನ್ನು ಶುರು ಮಾಡಿಬಿಡ್ತಾನೆ ಅಂತ. ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳು ಮಾರ್ಚಿಗೆ ಹೋಗುವಂಥದ್ದಾದರೂ ಕೂಡ ಜನವರಿಯಿಂದನೇ ಅವನ ಮುಂದಿನ ಪ್ರಭೆಗಳಾಗಿ ಹೋಗ್ತದೆ. ಹಾಗಾಗಿ ಅಂತಹ ಶನಿ ಪರಮಾತ್ಮನು ರಾಶ್ಯಾಧಿಪತಿ ಶುಕ್ರನ ಜೊತೆಗಿದ್ದಾನೆ. ಗೃಹಿಣಿಯರಿಗೆ ಶುಭವಾದಂಥದ್ದು. ಮತ್ತು ನೀರಿನ ಕೊರತೆ ತೊಂದರೆ ಪರಿಹಾರ ಆಗ್ತದೆ. ಲಿಕ್ವಿಡ್ ಕ್ಷೇತ್ರದಲ್ಲಿ ಯಾರ್ಯಾರು ಉದಾಹರಣೆಗೆ ಜ್ಯೂಸ್ ವ್ಯವಹಾರ ಮಾಡ್ತಾಯಿದ್ರಿ, ಪೆಟ್ರೋಲ್ ಬಂಕಲ್ಲಿ ಮಾಡ್ತಾಯಿದ್ರಿ, ನಿಮಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಬಹಳ ಮುಖ್ಯವಾಗಿ ನಿಮಗೆ ಗೌರವ ಸನ್ಮಾನಗಳು ಸಿಗ್ತದೆ. ಮಕರ ರಾಶಿಯವರು ಹೇಗೆ ಅಂತಂದರೆ ನಿಮ್ಮನ್ನು ಪ್ರೀತಿಯನ್ನು ನೋಡ್ಕೊಳ್ಬೇಕು. ಆವಾಗ ತುಂಬ ನೀವು ಸೆಂಟಿಮೆಂಟಲ್ಲಿ ಜೀವನ ಮಾಡ್ತೀರಿ. ಹಾಗಾಗಿ ನಿಮ್ಮ ಪ್ರೀತಿ ಎಲ್ಲದಕ್ಕೂ ಕೂಡ ಎಲ್ಲರೂ ನಿಮಗೆ ಬಹಳ ಇದು ಮಾಡ್ತಾರೆ. ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡುವಂಥ ಒಂದು ಯೋಗ ಈ ತಿಂಗಳಲ್ಲಿ. ತೀರ್ಥಕ್ಷೇತ್ರಕ್ಕೆ ಹೋಗಿ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ಇದು 14ನೇ ತಾರೀಕಿಗೆ ಹೋಗಿ ಭಗವಂತನ ದರ್ಶನ ಮಾಡಿ. ನಿಮಗೇನಾಗಿದೆ, ಜೋಬು ತುಂಬ ಇರಲಿಲ್ಲ, ಹಾಗಾಗಿ ಈ ತಿಂಗಳ ಜೋಬು ತುಂಬ ಬರಲಿ ಅಂತೇಳಿ ದೇವರಲ್ಲಿ ಬೇಡಿಕೊಂಡು ಆ ಭಗವಂತನನ್ನು ಬೇಡಿಕೊಳ್ಳಿ. ಯಾಕಂದರೆ ಧನಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಮುಂದೆ ಬರುವಂತಹ ಶುಕ್ರ 3ನೇ ರಾಶಿಗೆ 4ನೇ ರಾಶಿಗೆ ಹೋಗುತ್ತಾ ಬರ್ತಾನೆ ಶುಕ್ರ. ಪಕ್ಷತ್ರಯಂ ತಿಷ್ಠತಿ. ಕುಜ ಮತ್ತು ಶುಕ್ರನಿಗೆ ಬಹಳ ಬೇಗನೆ ಚಲನೆಯನ್ನು ಹೇಳ್ತಾರೆ. ಕುಜನಿಗೆ ಒಂದು 45 ದಿವಸ, ಶುಕ್ರನಿಗೆ 1 ತಿಂಗಳು. ಹಾಗಾಗಿ ಶುಕ್ರ 1 ತಿಂಗಳಿಗೆ ಮುಂದೆ ಹೋಗಿಬಿಡ್ತಾನೆ. ಹಾಗಾಗಿ ಆ ಶುಕ್ರನನ್ನು ಬಿಡಬೇಡಿ. ಶುಕ್ರ ನಿಮಗೆ ಧನಾಕರ್ಷಣೆ ಮಾಡುವಂಥ ಒಂದು ಗ್ರಹ, ಅದರ ಮಿತ್ರ ಗ್ರಹ. ಹಾಗಾಗಿ ಅವನು ಒಳ್ಳೆ ರೀತಿಯಾದಂಥ ಫಲಗಳನ್ನು ನೀಡಲಿ. ಅದರ ಜೊತೆಯಲ್ಲಿ ಒಂದು 5 ಜಾಗ್ರತೆ. ಏನಪ್ಪ ಜಾಗ್ರತೆ? ಒಂದನೇದಾಗಿ ಮನಸ್ಸನ್ನು ದೃಢ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ನೀವು ಅಂತ ಇಟ್ಕೊಳ್ಳೋಣ. ಆದರೂ ಕೂಡ ಅಲ್ಲಿ ತೊಂದರೆ ಬರ್ತದೆ. ಅದಕ್ಕೆ ನೀವು ಚಿಂತೆ ಮಾಡಬೇಡಿ, ಮುಂದೆ ಹೋಗ್ತಾ ಇರಿ. ಒಂದನೇದಾಗಿ, ಯಾಕಂದರೆ ಮನಸ್ಸು ಡಿಸ್ಟರ್ಬ್ ಆದರೆ ಕೆಲಸ ಕಾರ್ಯಗಳಾಗುವುದಿಲ್ಲ. ಎರಡನೇದಾಗಿ, ಮನೆಯಲ್ಲಿ ಸಣ್ಣ ಪುಟ್ಟ ಬೆಂಕಿ ಸಂಬಂಧವಾದಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮೂರನೇದಾಗಿ, ಸ್ವಲ್ಪ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗಬಹುದು, ಒತ್ತಡದಿಂದ ಇರಬಹುದು. ಹಾಗಾಗಿ ನೆನಪಿನ ಶಕ್ತಿಯಲ್ಲಿ ಭಾಳ ನೋಡಿಕೊಂಡು ಪ್ರಯತ್ನಗಳನ್ನು ಮಾಡಿ. ಹಾಗೆ 4ನೇದಾಗಿ, ನಿಮ್ಮವರು ಅಂತ ಅಂದ್ಕೊಂಡು ಪ್ರಯತ್ನ ಮಾಡ್ತಾ ಮುಂದೆ ಹೋಗಿ. ಯಾಕಂದರೆ ಕೆಲವೊಂದು ಸಲ ಸಮಸ್ಯೆಗಳು ಬರುತ್ತೆ. ಅವರವ್ರ ಕೆಲಸ ಆಗಬೇಕು ಅಂದರೆ ಕೆಲಸನ ಬೇರೆ ಥರ ಇರ್ತಾರೆ ಅವರ ಮನಸ್ಥಿತಿ. ಹಾಗಾಗಿದ್ದರೂ ಕೂಡ ನಿಮ್ಮ ಕೆಲಸವನ್ನು ಮಾಡ್ತಾಯಿರಿ. 5ನೇದಾಗಿ, ದೃಢವಾದಂಥ ಆರೋಗ್ಯ ವ್ಯವಸ್ಥೆ ನೋಡ್ಕೊಳ್ಳಿ. ಯಾಕಂದರೆ ಹಿಂದೆ ಮೂಳೆ ಸಂಬಂಧವಾದ ತೊಂದರೆಗಳು ಬಂದಿದೆ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಕಂಠದಲ್ಲಿ ತೊಂದರೆ ಆಗುವಂಥದ್ದು, ಹೀಗೆಲ್ಲ ಆಗಿದೆ. ಇದನ್ನೆಲ್ಲ ನೀವು ಮುಂದೆ ನುಗ್ಕೊಂಡು ಮುಂದೆ ಹೋಗ್ತಾ ಇರುವಂಥ ಪ್ರಯತ್ನಗಳನ್ನು ಮಾಡಿ. ಇದಿಷ್ಟ. ನಂತರದ ನಕ್ಷತ್ರ ಪರಿಹಾರಗಳೇನು? ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ನೀವು ಮರೆಯದೇ ಇದ್ದ 10ನೇ ತಾರೀಕಿಗೆ
ವೈಕುಂಠ ಏಕಾದಶಿ ಶ್ರೀದೇವಿ ಭೂದೇವಿ ಸಂಬಂಧವಾದಂಥ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿ ಒಂದನ್ನು ಬೇಡಿಕೊಳ್ಳಿ, ನನಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೊಡು, ಹಿಂದೇನೇನು ಕಳ್ಕೊಂಡಿದ್ದೇನೆ ಅದನ್ನೆಲ್ಲ ಪ್ರಾಪ್ತಿ ಆಗುವ ಹಾಗೆ ಮಾಡು ಅಂತೇಳಿ ಬೇಡಿಕೊಳ್ಳಿ. ಶ್ರವಣ ನಕ್ಷತ್ರದವರು 14ನೇ ತಾರೀಕಿಗೆ ತೀರ್ಥ ಸ್ನಾನ ಅಥವಾ ನೀವು ಎಲ್ಲೆಲ್ಲಿ ಇದ್ದೀರೋ ಅಲ್ಲಿ ಸ್ನಾನಾದಿಗಳನ್ನು ಶುದ್ಧವಾಗಿ ಮಾಡಿಕೊಂಡು ಒಮ್ಮೆ ಆದರೂ ಕೂಡ ವಿಷ್ಣುವಿನ ದರ್ಶನ ಮಾಡಿ. ಆ ದಿವಸ ಸ್ನಾನ ಮಾಡಿ ಒಂದು ಹಂತಕ್ಕೆ ದಾನಾದಿಗಳನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಸಂಕ್ರಾಂತಿ ಹೇಳುವಂಥದ್ದು ಆವಾಗ ಬರ್ತದೆ ನಮಗೆ, ವರ್ಷಕ್ಕೊಂದು ಸಲ ಉತ್ತರಾಯಣ ಪುಣ್ಯಕಾಲ ಸಿಗುವಂಥದ್ದು. ಹಾಗಾಗಿ ತಪ್ಪದೇ ಮಾಡಿ. ಆ ದೈವಾನುಗ್ರಹವಾಗಲಿ, ಆ ಭಗವಂತನ ಆಶೀರ್ವಾದವಾಗಲಿ. ಧನಿಷ್ಠಾ ನಕ್ಷತ್ರ 1, 2ನೇ ಪಾದ. ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ಹನುಮಂತನನ್ನು ಧ್ಯಾನ ಮಾಡಿ. ಯಾಕಂದರೆ ಆ ಹನುಮಂತನ ಆಶೀರ್ವಾದ ಬಹಳ ಒಳ್ಳೆಯದು ಮಾಡ್ತದೆ. ಹನುಮಾನ್ ಚಾಲೀಸ್ ಹೇಳಿ ಹನುಮನನ್ನು ಬೇಡಿಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಹನುಮಂತನನ್ನು ಮನಸಾರೆ ಧ್ಯಾನ ಮಾಡಿ. ಯಾಕಂದರೆ ಏನಾಗುತ್ತೆ, ನಮ್ಮ ಒತ್ತಡಕ್ಕೆ ಭಗವಂತನನ್ನು ನಂಬುವಂತಹ ಪ್ರಯತ್ನಗಳೇ ಆಗುವುದಿಲ್ಲ. ಆಗತ್ತೇ ಇಲ್ಲ ಅಂತೇಳಿ ಅದೊಂದು ಸ್ವಭಾವವಾಗುತ್ತೆ. ಆದರೆ ಹಾಗಾಗಬಾರ್ದು. ಭಗವಂತನನ್ನು ಸಂಪೂರ್ಣವಾಗಿ ನಂಬಿ ಸಂಪೂರ್ಣವಾಗಿ ಭಾರ ಹಾಕಿ ಆ ಭಗವಂತನ ಮೇಲೆ ಮಾಡಿದಾಗ ಆ ಭಗವಂತನ ನಮ್ಗೆ ಅನುಗ್ರಹ ಮಾಡ್ತಾನೆ. ಎಷ್ಟೋ ಸಲ ಪೂಜೆ ಮಾಡೋಣ ಅಂಥೇಳಿ ಮಾಡ್ತೇವೆ, ಆದರೆ ಮನಸ್ಸಾರೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ. ಯಾರೊಬ್ಬರು ಹೇಳಿದ್ರು ಅಥವಾ ಏನೋ ಒಂದು ಮಾಡಿದ್ರು, ಅನುಕೂಲ ಆಗಿದೆ ಅಂತ ಅವರಿಗೆ ಅಂಥೇಳಿ ಮಾಡ್ತೀರಿ. ಒಟ್ಟಿನಲ್ಲಿ ಆದಷ್ಟು ಸಾಧ್ಯವಾದಷ್ಟು ಧನಿಷ್ಠಾ ನಕ್ಷತ್ರ ಸತ್ಯನಾರಾಯಣ ಸ್ವಾಮಿ ಪೂಜೆ ಅವಕಾಶ ಸಿಕ್ಕಿದ್ರೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಏನಾದರೂ ಪೂಜೆ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಆಸುಪಾಸಲ್ಲಿ ಗಣೇಶ ಗುಡಿಯಲ್ಲಿ ಮಾಡ್ತಾ ಇದ್ದರೆ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಬನ್ನಿ. ಇದಿಷ್ಟು ಮಾಡಿ ನಿಮಗೆ ಅವಕಾಶಗಳನ್ನಕ ಒಳ್ಳೆ ರೀತಿಯಲ್ಲಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.